ಮೋದಿಯ ವ್ಯಂಗ್ಯ ಮಾಡಿದ ಕಾಂಗ್ರೆಸ್ ನಾಯಕ ಪೂಜೆ ಮಾಡಿದರೂ ಹಿನ್ನಡೆ. ಪ್ರಭು ರಾಮ ಮೋದಿ ಕೈ ಹಿಡಿಲಿಲ್ಲ. ಏನಿದು? ಯಾರು ಈ ವ್ಯಂಗ್ಯವನ್ನ ಮಾಡಿದ್ದಾರೆ? ಯಾಕೆ ಕಾಂಗ್ರೆಸ್ ನಾಯಕ ಈ ಒಂದು ವ್ಯಂಗ್ಯವನ್ನ ಮಾಡಿದ್ದಾರೆ? PM ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಹೋಗಿ ಪ್ರಭು ಶ್ರೀರಾಮ ಮಂದಿರಕ್ಕೆ ಪೂಜೆ ಸಲ್ಲಿಸಿದ್ರು ಕೂಡ ಈ ಬಾರಿ ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ ಎಂಬ ವ್ಯಂಗ್ಯದ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದು ನ್ಯೂಸು? ನೋಡ್ಕೊಂಡ್ ಬರೋಣ ಬನ್ನಿ. ಮೋದಿ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿದ್ರು ಬಿಜೆಪಿಗೆ ಹಿನ್ನಡೆ. ಹೌದು, ಈ ಮಾತು ಹೇಳಿದವರು ಯಾರು ಎಂದು ನೀವೇ ನೋಡಿ. ಲೋಕಸಭೆ ಚುನಾವಣೆ 2024 ಫಲಿತಾಂಶ ಈಗಾಗಲೇ ಮುಕ್ತಾಯವಾಗಿದ್ದು, ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಗೆ ಬಂದು ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆ 2024 ಫಲಿತಾಂಶ ಮುಕ್ತಾಯವಾಗಿದೆ. ಈ ವೇಳೆ ಕರ್ನಾಟಕ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ರು. ಕರ್ನಾಟಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಕೂಡ ಹೇಳಿದ್ರು. ಅದಕ್ಕಾಗಿ ಮತದಾರರು ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಿದ್ರು. ಕರ್ನಾಟಕದಿಂದ ಆಯ್ಕೆಯಾದ ಎಲ್ಲ ಬಿಜೆಪಿ, ಕಾಂಗ್ರೆಸ್, JDS ಲೋಕಸಭಾ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಅಭಿನಂದನೆ ಎಂದು ಹಾರೈಸಿದ್ದಾರೆ. ಇನ್ನು ಸಿದ್ದರಾಮಯ್ಯ 2019ರಲ್ಲಿ 1 ಸ್ಥಾನ ಗೆದ್ದಿದ್ದೆವು, ಆದರೆ ಈ ಬಾರಿ 9 ಸ್ಥಾನಗಳನ್ನ ಗೆದ್ದಿದ್ದೇವೆ ಎಂದು ಸಂತಸದಿಂದ ಹೇಳಿಕೊಂಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ 45.34% ವೋಟ್ ಶೇರ್ ಬಂದಿದೆ. ಅದೇ ರೀತಿ ಬಿಜೆಪಿಗೆ 46.04% ವೋಟ್ ಶೇರ್ ಬಂದಿದೆ ಎಂದು ಕೂಡ ಹೇಳಿದ್ದಾರೆ. ಈ ಮೂಲಕ ಡಿಫರೆನ್ಸ್ ಲೆಸ್ ದೆನ್ 1% ಮಾತ್ರ ಆಗಿದೆ ಎಂದು ಕೂಡ ಹೇಳಿದ್ದಾರೆ. ಮತ್ತು ಬಿಜೆಪಿ ಕುರಿತು ಹೇಳಿದ ಮಾತು ಏನು ಅಂದ್ರೆ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದರೂ ಇಡೀ ದೇಶದಲ್ಲಿ 3% ಕಾಂಗ್ರೆಸ್ನ ಮತ ಹೆಚ್ಚಾಗಿದೆ. ನರೇಂದ್ರ ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದ್ರಿ ಎಲ್ರು, ಆದ್ರೆ ಎಲ್ಲೋ ಕಡೆ ನರೇಂದ್ರ ಮೋದಿ ಅವರು ಅಲೆ ಕಡಿಮೆ ಆಗಿದೆ ಎಂದು ಕೂಡ ಹೇಳಿದ್ರು. ಇದನ್ನು ನಾವು ಫಲಿತಾಂಶದಲ್ಲೇ ಸ್ಪಷ್ಟತೆಯಿಂದ ಕಾಣ್ಕೊಳ್ತೀವಿ ಎಂದು ಕೂಡ ಹೇಳಿದ್ದಾರೆ. ಮತ್ತು ನರೇಂದ್ರ ಮೋದಿ ಅವರಿಗೆ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮ, ಜಾತಿ ಹೆಸರಲ್ಲಿ ವೋಟ್ ಕೇಳೋಕೆ ಪ್ರಾರಂಭ ಮಾಡಿದ್ರು. ಇವರ ನೇರವಾಗಿ ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ರು. ಕರ್ನಾಟಕದಲ್ಲಿ ಹಿಂದೂಗಳಿಗೆ ಕೊಡೋದನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ರು ಅಂತ ಕೂಡ ಹೇಳಿದ್ರು. ಪ್ರಚಾರ ಆರಂಭಿಸಿದ್ರು ಅಂತ ಹೇಳಿ ಟೀಕೆ ಮೇಲೆ ಟೀಕೆ ಮತ್ತು ತೀಕ್ಷ್ಣತೆಯ ಮಾತುಗಳನ್ನ ಮೋದಿ ವಿರುದ್ಧ ಹರಿಹಾಯ್ದ್ರು. ಆದ್ರೆ ಇದ್ಯಾವುದು ವರ್ಕೌಟ್ ಆಗಿಲ್ಲ ಎಂದು ಕೂಡ ಸ್ಪಷ್ಟವಾಗಿಯೇ ಹೇಳಿದ್ರು. ಮತ್ತು ಮೋದಿ ಹಾಗೂ ಮೋಹನ್ ಭಾಗವತ್ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿದ್ರು. ಅಲ್ಲಿ ಸಮಾಜವಾದಿ ಪಕ್ಷಕ್ಕೆ ಜಯ ಸಿಕ್ಕಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅಂದ್ರೆ ಈ ವ್ಯಂಗ್ಯಗಳು ನಡೀತಾನೆ ಇರುತ್ತೆ. ಆದ್ರೆ ಒಂದೇನಪ್ಪ ಮಾತು ಅಂತಂತಂದ್ರೆ, ಇದರಲ್ಲಿ ಒಂದು ಸ್ಪಷ್ಟತೆಯಿಂದ ಕಾಂಗ್ರೆಸ್ನ ನಾಯಕ, ಅದು ಕೂಡ ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ. ಅದು ಏನು ಅಂತಂದ್ರೆ, ಹೌದು, PM ಮೋದಿ ಅವರು ಜಾತಿ ಧರ್ಮದ ರಾಜಕಾರಣವನ್ನ ಅಂದ್ರೆ ಆ ರೀತಿ ಮಾತುಗಳನ್ನ ಹೇಳ್ತಾನೆ ಬಂದ್ರು. ಇದಕ್ಕೆ ಕಾರಣ ಏನು ಅಂದ್ರೆ, ಈ ಫಲಿತಾಂಶ ಬಂದಿದ್ದು ಇನ್ನೂ ಕಡಿಮೆ ಬರ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳದಾಗಿತ್ತು. ಅಂದ್ರೆ ಬಿಜೆಪಿಗೆ ಇನ್ನೂ ಕಡಿಮೆ ಸೀಟ್ಗಳು ಬರ್ತಿದ್ವು, ಆದ್ರೆ ಜಾತಿ ಧರ್ಮದ ರಾಜಕಾರಣಗಳನ್ನ ಮಾಡಿ ಸ್ವಲ್ಪ ಮಟ್ಟಿಗೆ ತಮ್ಮ ಸೀಟ್ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಎಂದು ಕೂಡ ಈ ಒಂದು ಮಾತಿನಿಂದ ಸ್ಪಷ್ಟತೆ ಕಂಡು ಬರ್ತಾ ಇದೆ. ಇದು ನಿಜಾನಾ ತಪ್ಪಾ ಏನು ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ.